ಇವಾಗಲೇ ಫೋನ್ ಅಮ್ಮ ಅಮ್ಮ ಐರಮ್ಮ ಅಮ್ಮ ಒಂದು ಊಟ ಊಟ ನಿಮ್ಮ ರಥದಲ್ಲಿ ವಿಷಯ ಇಷ್ಟೇ. ಕಳೆದ ಒಂದು ತಿಂಗಳ ಹಿಂದೆ ದಿಲೀಪ್ ಕುಮಾರ್ ಮತ್ತು ವರಟಾಶ್ರೀ ಅನ್ನುವಂಥವರು ಸಾಲುಮರದ ತಿಮ್ಮಕ್ಕ ಅವರ ಚಿತ್ರವನ್ನು ನಿರ್ಮಾಣ ಮಾಡ್ತೀವಿ, ತಾವು ಅನುಮತಿ ಕೊಡಿ ಅಂತೇಳಿ ನಮ್ಮ ಹತ್ರ ಬಂದು ಭೇಟಿ ಮಾಡಿದ್ರು. ಆಗ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ವಿ, ಸಾಕಷ್ಟು ಜನ ನಿರ್ದೇಶಕರು ಸಿನಿಮಾ ಮಾಡಲಿಕ್ಕೋಸ್ಕರ ಭಾಳ ವರ್ಷದಿಂದ ಅಜ್ಜಿ ಹತ್ರ ಬರ್ತಾ ಇದ್ದಾರೆ. ಸಿನಿಮಾ ಆಗೋದು ಒಂದೇ ಸರಿ, ಮತ್ತೆ ಮತ್ತೆ ಆಗೋದಿಲ್ಲ. ಬಯೋಪಿಕ್ ಅನ್ನೋದು ಸಾಲುಮರದ ಜೀವನಾಧಾರಿತ ಸಾಲುಮರದ ತಿಮ್ಮಕ್ಕವರ ಜೀವನಾಧಾರಿತ ಚಿತ್ರ ಆಗೋದು ಒಂದೇ ಸರಿ. ಅದನ್ನು ನಾವು ಸರಿಯಾದ ನಿರ್ಧಾರ ತಗೊಂಡು ಸರಿಯಾದ ವ್ಯಕ್ತಿಗಳಿಗೆ ಕೊಡಬೇಕು. ನೀವು ಬಂದಿದ್ದೀರಾ ಅಂದ ತಕ್ಷಣ ನಾವು ಪರ್ಮಿಷನ್ ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ಹಿಂದೆ ಭಾಳಷ್ಟು ಜನ ಬಂದು ಅಜ್ಜಿಯವರಿಗೆ ಹಣ ಕೊಡ್ತೀವಿ, ಬೇರೆ ಬೇರೆ ಕೊಡ್ತೀವಿ, ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ. ನಾವು ಅವಾಗ ಅವ್ರಿಗೆ ಯಾರಿಗೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಇವ್ರಿಗೂ ಅದನ್ನೇ ಹೇಳಿದ್ವಿ, ನಮಗೆ ಹಣದ ಅಗತ್ಯ ಇಲ್ಲ, ಸಿನಿಮಾದ ಒಂದೇ ಸರಿ. ತಿಮ್ಮಕ್ಕ ಅವರ ಸಿನಿಮಾ ಜಗತ್ತಲ್ಲಿ ಅದು ಜಗತ್ತಿಗೆ ತಲುಪಬೇಕು. ಮತ್ತು ಇನ್ನೊಂದು ಕಂಡೀಷನ್ನ ಅವ್ರಿಗೆ ಹೇಳಿದ್ವಿ, ಏನಂದರೆ ಸಾಲುಮರದ ತಿಮ್ಮಕ್ಕ ಮತ್ತು ಅವರ ಗಂಡನ ಆದಂತಹ ಬಿಕ್ಕಲ ಚಿಕ್ಕಯ್ಯನವರ ಪಾತ್ರವನ್ನು ನಿರ್ವಹಿಸುವಂತಹ ಕಲಾವಿದರು ಈ ದೇಶದ ಅತ್ಯಂತ ಹೆಸರು ಇರುವಂತಹ ದೊಡ್ಡ ನಟ ನಟಿಯರು ಬೇಕು. ತಿಮ್ಮಕ್ಕ ಅವ್ರನ್ನ ಪರಿಚಯ ಮಾಡಿಸೋ ಅಗತ್ಯ ಇಲ್ಲ, ಎಲ್ರಿಗೂ ಗೊತ್ತಿದೆ. ತಿಮ್ಮಕ್ಕ ಯಾರಿಗೆ ಗೊತ್ತಿಲ್ಲ? ಸ್ಟೂಡೆಂಟಿಗೆ ಗೊತ್ತಿದೆ, ಅನಕ್ಷರಸ್ಥರಿಗೂ ಕೂಡ ತಿಮ್ಮಕ್ಕ ಅವ್ರ ಬಗ್ಗೆ ಗೊತ್ತಿದೆ. ನೀವು ಅನುಮತಿ ಕೊಡಲ್ಲ ಹೋಗಿ ಅಂತ ಹೇಳಿದ್ವಿ. ಅವರು ಕೂಡ ಸರಿ ನೀವು ಅನುಮತಿ ಕೊಟ್ಟಿಲ್ಲ ಅಂದರೆ ನಾವು ಸಿನಿಮಾ ಮಾಡಲ್ಲ ಅಂತೇಳಿ ಹೋಗಿದ್ವಿ. ಅದಾಗಿ ಒಂದು ತಿಂಗಳ ನಂತರ ಜೂನ್ 10ನೇ ತಾರೀಕು ಸುದ್ದಿ ಬರ್ತದೆ, ಪತ್ರಿಕೆಯಲ್ಲಿ ಹೋಗ್ತೀವಿ, ಸಾಲುಮರದ ತಿಮ್ಮಕ್ಕ ಅವರ ಬಯೋಪಿಕ್ ಚಿತ್ರವನ್ನು ಮಾಡ್ತಾ ಇದ್ದೀವಿ. ಇಂಥವ್ರ ನಾಯಕಿ, ಇಂಥವ್ರ ನಿರ್ದೇಶಕರು. ಅರ್ಧ ಸಿನಿಮಾ ಶೂಟಿಂಗ್ ಮುಗಿದೋಗಿದೆ, ಇನ್ನರ್ಧ ಸಿನಿಮಾ ಶೂಟಿಂಗ್ ಬರದಿಂದ ಸಾಗ್ತಾ ಇದೆ. ಸಾಲುಮರದ ತಿಮ್ಮಕ್ಕವನ್ನು ನಾವು ದೇಶಕ್ಕೆಲ್ಲ ಪರಿಚಯ ಮಾಡ್ತೀವಿ ಅಂತೇಳಿ ಸುದ್ದಿ ನೋಡ್ಬಿಟ್ಟು ಒಂದು ನಿಮಿಷ ತಿಮ್ಮಕ್ಕವರಿಗೆ ಅವ್ರು ತುಂಬ ಬೇಜಾರು ಮಾಡ್ಕೊಂಡ್ರು. ನನಗೆ ಪಿಕ್ಚರ್ ಮಾಡೋಕ್ಕೆ ಯಾರು ಹೇಳಿತ್ತು? ಸಾಲುಮರದ ತಿಮ್ಮಕ್ಕ ನನಗೆ ಪಿಕ್ಚರ್ ಮಾಡೋಕ್ಕೆ ಯಾರು ಹೇಳಿತ್ತು? ಬೇಡ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಮಾಡಿದ್ರು? ಪತ್ರದಲ್ಲಿ ಆ ಪುಸ್ತಕವನ್ನು ಬರೀತಾರೆ. 4 ವರ್ಷ ಆದ ನಂತರ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಆ ಪುಸ್ತಕವನ್ನು ಕೊಡ್ತಾರೆ. ಅದ್ರ ಬಗ್ಗೆ ನಮ್ಗೆ ಯಾವ ಮಾಹಿತಿನೂ ಇರೋದಿಲ್ಲ. ಆ ಪುಸ್ತಕ ಏನಂದರೆ ಸುಳ್ಳಿನಿಂದ ಕೂಡಿರುವಂತಹ ಒಂದು ಅವರ ಮನೋವಿಕಾರವನ್ನು ತಿಳಿಸ್ತದೆ. ಆ ಪುಸ್ತಕದಲ್ಲಿ ಸಾಲುಮರದ ತಿಮ್ಮಕ್ಕ ಅವರು ಪಕ್ಕ ಕೂತ್ಕೊಂಡು ಓದಿ ಏನೇನು ತಪ್ಪಿದೆ, ಏನೇನು ಸುಳ್ಳನ್ನು ಬರೆದಿದ್ದಾರೆ ದಾಖಲೆಯವರೇ ಹೇಳಿ ಬರ್ಸಿದ್ದಾರೆ. ಅದನ್ನು ನೀವು ನೋಡಿ. ಇಂದಿನ ಕೃತಿ ಆಧಾರಿತ ಸಿನಿಮಾ ಮಾಡ್ತೀವಿ, ಆ ಕೃತಿನೇ ಸರಿ ಇಲ್ಲ ಆದಮೇಲೆ, ಆ ಕೃತಿನೇ ಒಂದು ಕಾರಣ ಮೇಲೆ ಹಿಂಗೆ ಕೃತಿ ಆಧಾರಿತ ಮಾಡಬೇಕು. ಹಾಗಾಗಿ ನಮ್ಮ ಅನುಮತಿ ಇಲ್ಲದೆ ಯಾವುದೇ ಸಿನಿಮಾ, ಯಾವುದೇ ಪುಸ್ತಕ ಯಾವುದನ್ನು ಮಾಡಬಾರ್ದು. ಇದು ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಆಕೆ ಕೂಡ ಒಬ್ಬರು. ಈ ಜಗತ್ತಿನಲ್ಲಿ ಮರಗಳಲ್ಲೇ ನನ್ನ ಮಕ್ಕಳಂತಹ ಏಕೈಕ ತಾಯಿ ಯಾರಾದ್ರೂ ಇದ್ರೆ ಅದು ಸಾಲುಮರದ ತಿಮ್ಮಕ್ಕ. 114ನೇ ವಯಸ್ಸಲ್ಲಿ ಅವ್ರು ಬಂದು ಇಲ್ಲಿ ಪ್ರೆಸ್ ಕ್ಲಬ್ ಬಂದು ಪತ್ರಿಕಾಗೋಷ್ಠಿ ಮಾಡಬೇಕಾ? ಅವ್ರು ಮತ್ತೊಂದು ಮಾತನ್ನು ಹೇಳಿದ್ದಾರೆ ಮೊನ್ನೆ, ನೀವು ನಮ್ಗೆ 25 ಲಕ್ಷ ದುಡ್ಡು ಕೇಳಿದ್ರಿ, ಇನ್ನೋವಾ ಕಾರ್ ಕೇಳಿದ್ರಿ ಅಂತ ಹೇಳ್ತಾರೆ. ಬಿಡುಗಡೆ ಮಾಡಬೇಕಲ್ವ? ಹಾಗಾಗಿ ನಾವು ಈ ಸಂಬಂಧ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ, ಹೈಕೋರ್ಟಲ್ಲಿ ಕೇಸ್ ಕೂಡ ಆಗ್ತಾ ಇದ್ದೀವಿ. ಮಾನನಷ್ಟ ಮೊಕದ್ದಮೆಯನ್ನು ಕೂಡ ದಾಖಲೆ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟವ್ರ ಮೇಲೆ. ಈಗ ಫಿಲಮ್ ಚೇಂಬರ್ಗೆ ಹೋಗಿ ಸಾಲುಮರದ ತಿಮ್ಮಕ್ಕ ಅವ್ರು ಖುದ್ದಾಗಿ ಅಲ್ಲಿ ಹೋಗಿ ನನ್ನ ಯಾವುದೇ ಸಿನಿಮಾವನ್ನು ಮಾಡಬಾರ್ದು, ನನ್ನ ಅನುಮತಿ ಇದೆ ಅಂತ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೆನ್ಸಾರ್ ಮಂಡಳಿಗೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಈ ಸಿನಿಮಾಗೆ ಸಂಬಂಧಪಟ್ಟಂತಹ ಎಲ್ಲರಿಗೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ. ನನಗೇನು ಅನ್ನಿಸ್ತಾ ಇದೆ ಅಂದರೆ, ಕೆಲವರು ಮೂಲೆ ಗುಂಪು ಆಗ್ಬಿಟ್ಟಿರ್ತಾರೆ, ಅವಾಗ ಏನಾದರೂ ಒಂದು ಪ್ರಚಾರಕ್ಕೆ ನಮ್ಮಂಥವ್ರನ್ನ ಎಳೀತಾರೆ ಅಂತ ಅನ್ನಿಸ್ತಾರೆ.